ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಶಾಂತಿ, ಕಸ್ತೂರಿ ಇಬ್ಬರು ಕೂಡ ರೆಡಿಯಾಗಿರ್ತಾರೆ. ಯಾಕೆಂದರೆ ವಿಶಾಲಾಕ್ಷಮ್ಮ ಬರ್ತ್ಡೇಗೆ ಇನ್ವೈಟ್ ಮಾಡಿರ್ತಾರೆ. ಹಾಗಾಗಿ ವಿಶಾಲಾಕ್ಷಮ್ಮನ ಮನೆಗೆ ಹೋಗಲಿಕ್ಕೆ ಇಬ್ಬರು ಕೂಡ ಲಂಗ ದಾವಣಿ ಹಾಕ್ಕೊಂಡು ಒಳ್ಳೆ ಮದುಮಕ್ಕಳಂತೆ ರೆಡಿ ಆಗ್ತಾರೆ. ಹಾಗೆ ರಂಗನಾಥ್ ಅವರು ತುಂಬ ಹಳೆಯ ಹಾಡುಗಳನ್ನು ಕೇಳಿ ಆನಂದಿಸ್ತಾ ಇರ್ತಾರೆ. ಹಾಗೆ ಅವರು ಆ ಹಾಡಿಗೆ ಡ್ಯಾನ್ಸನ್ನು ಕೂಡ ಮಾಡ್ತಾರೆ. ಅದನ್ನು ನೋಡಿ ಸೂರ್ಯ, ರವಿ, ಶ್ರುತಿ ಅವರ ಕಾಲೆಳೆಯುತ್ತಾರೆ. ಅಂದರೆ ಅವರಿಗೆ ತಮಾಷೆಯನ್ನು ಮಾಡ್ತಾರೆ. ಹಾಗೆ ರಂಗನಾಥ್ ಅವರು ಕೂಡ ನಾಚಿಕೊಳ್ತಾರೆ ಅವರ ತಮಾಷೆಗಾಗಿ. ಹಾಗೆ ಎಲ್ಲರೂ ಕೂಡ ಮಾತಾಡ್ತಾ ಇರುವಾಗ ಈ ಶಾಂತಿ ಲಂಗ ದಾವಣಿ ಹಾಕ್ಕೊಂಡು ಒಳ್ಳೆ ಮದುಮಗಳಾಗಿ ರೆಡಿ ಹಾಕ್ಕೊಂಡು ಬರ್ತಾಳೆ. ಅದೇ ರೀತಿಯಾಗಿ ಕಸ್ತೂರಿ ಅವರು ಕೂಡ ಅದೇ ರೀತಿಯಾಗಿ ಲಂಗ ದಾವಣಿ ಹಾಕ್ಕೊಂಡು ಬರ್ತಾರೆ. ಆಗ ಸೂರ್ಯನಿಗೆ ನೋಡಿ ಶಾಕ್ ಆಗುತ್ತೆ. ಹಾಗೆ ಸೂರ್ಯ ಶಾಂತಿಯನ್ನು ನೋಡಿ ಅಲ್ಲೇ ದಂಗಾಗ್ತಾನೆ. ಆಗ ಅವನು ರವಿಯನ್ನು ಕರೀತಾನೆ ಕೈ ಭಾಷೆಯಲ್ಲಿ. ರವಿ ಫಸ್ಟಿಗೆ ನೋಡೋದಿಲ್ಲ, ಆನಂತರ ನೋಡಿ ಅವನು ಕೂಡ ಶಾಕ್ ಆಗ್ತಾನೆ. ಆನಂತರ ಶ್ರುತಿ ನೋಡ್ತಾಳೆ, ಶ್ರುತಿ ಕೂಡ ನೋಡಿ ಶಾಕ್ ಆಗ್ತಾಳೆ. ಆನಂತರ ಶ್ರುತಿ ರಂಗನಾಥ್ ಅವರನ್ನು ಕರೀತಾಳೆ. ರಂಗನಾಥ್ ಅವರಿಗೂ ಕೂಡ ಅವಳನ್ನು ನೋಡಿ ಅದೇ ರೀತಿ ಆಗುತ್ತೆ. ಹಾಗೆ ಒಳಗಿಂದ ಮೀನಾ ಕಾಫಿಯನ್ನು ತರ್ತಾಳೆ. ಹಾಗೆ ಕಾಫಿಯನ್ನು ತೆಗೆದುಕೊಂಡು ಬಂದ ಮೀನಾ ಕೂಡ ಶಾಂತಿಯನ್ನು ನೋಡ್ತಾಳೆ. ಶಾಂತಿಯನ್ನು ಹಾಗೆ ದಂಗಾಗಿ ನೋಡಿದ ತಕ್ಷಣ ಮೀನಾ ಕೈಯಲ್ಲಿದ್ದ ಕಾಫಿ ಲೋಟವನ್ನೆಲ್ಲ ಕೆಳಗಡೆ ಚೆಲ್ಬಿಡ್ತಾಳೆ. ಆಗ ಮನೋಜ ಬರ್ತಾನೆ. ಮನೋಜ ಬೈತಾನೆ, ಕಾಫಿ ಲೋಟದ್ದು ಕಾಫಿ ಎಲ್ಲ ಚೆಲ್ಲಿ ಹೋಗಿದೆ, ಇದನ್ನು ಮೊದಲು ಕ್ಲೀನ್ ಮಾಡು ಅಂತ ಹೇಳಿ. ಆನಂತರ ಅದಕ್ಕೆ ಸೂರ್ಯ ಹೇಳ್ತದೆ, ಎಲ್ಲೇ ಒಂಚೂರು ಅಲ್ಲಿ ನೋಡು ಅಂತ ಹೇಳಿ. ಹಾಗೆ ಮನೋಜ ತಾಯಿಯನ್ನು ನೋಡ್ತಾನೆ. ಅವನು ಕೂಡ ಹಾಗೆ ದಂಗಾಗ್ತಾನೆ ತಾಯಿಯನ್ನು ನೋಡಿ. ಹಾಗೆ ರೆಡಿಯಾದಂಥ ಶಾಂತಿ 3 ಜನ ಮಕ್ಕಳ ಹತ್ರ ಕೂಡ ಕೇಳ್ತಾಳೆ, ನಾನು ಹೇಗೆ ಕಾಣ್ತಾ ಇದ್ದೇನೆ ಅಂತೇಳಿ. ಆದರೆ ಸೂರ್ಯ ಒಂದು ಉಲ್ಟಾ ಆನ್ಸರನ್ನು ಕೊಡ್ತಾನೆ. ಅದಕ್ಕೆ ಶಾಂತಿ ಕೂಡ ಅದೇ ರೀತಿಯಾಗಿ ಉಲ್ಟಾ ಆನ್ಸರನ್ನು ಕೊಡ್ತಾಳೆ. ಹಾಗೆ ಮನೋಜ ತುಂಬ ಚೆನ್ನಾಗಿದ್ದೀಯ ಅಮ್ಮ ಅಂತ ಹೇಳಿ ಹೇಳ್ತಾನೆ. ಹಾಗೆ ರೋಹಿಣಿ ಹತ್ರ ಕೂಡ ಕೇಳ್ತಾಳೆ. ರೋಹಿಣಿ ಕೂಡ ಒಳ್ಳೆ ದಂತದ ಗೊಂಬೆ ಥರ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ. ಅದೇ ರೀತಿ ಮೀನನ ಹತ್ರ ಕೇಳಿದಾಗ ಮೀನಾ ಹೇಳ್ತಾಳೆ, ಆತೆ ಕಾಫಿ ಚೆಲ್ಲೋಗಿದೆ, ಇದನ್ನು ಫಸ್ಟ್ ಕ್ಲೀನ್ ಮಾಡಬೇಕು ಅಂತ ಹೇಳಿ ಮೀನಾ ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ತಾಳೆ. ಹಾಗೆ ಶ್ರುತಿ ಹತ್ರ ಕೇಳ್ತಾಳೆ. ಶ್ರುತಿ ಹಾಗೆ ಫೋಟೋ ಎಲ್ಲ ತೆಗಿತಾಳೆ. ಮತ್ತೆ ಶಾಂತಿ ರಂಗನಾಥ್ ಅವರ ಹತ್ರ ಕೇಳ್ತಾರೆ. ಆಗ ರಂಗನಾಥ್ ಅವರು ಏನೂ ಹೇಳುವುದಿಲ್ಲ, ಬದಲಾಗಿ ಶಾಂತಿ ಹೇಳ್ತಾಳೆ. ಅಂದರೆ ಅವಳ ಓಲ್ಡ್ ಮೆಮೊರೀಸನ್ನು ಹೇಳ್ತಾಳೆ. ಮೊದಲು ಅವಳನ್ನು ನೋಡೋಕ್ಕೆ ಬಂದಾಗ ಯಾವ ರೀತಿ ರಂಗನಾಥ್ ಅವರು ವರ್ತನೆಯನ್ನು ಮಾಡ್ತಿದ್ರು, ಅದೇ ರೀತಿಯಾದಂಥ ವರ್ತನೆಯನ್ನು ಇಲ್ಲಿ ಶಾಂತಿ ಹೇಳ್ತಾಳೆ. ಮತ್ತೆ ಶಾಂತಿ ಹೇಳ್ತಾಳೆ, ನೀವು ನನ್ನನ್ನು ಫಸ್ಟ್ ನೋಡಲಿಕ್ಕೆ ಬಂದಾಗ ಒಂದು ಸಲ ನೀವು ನಿಮ್ಮ ಅಮ್ಮನನ್ನು ನೋಡ್ತೀರಾ, ಒಂದು ಸಲ ನನ್ನನ್ನು ನೋಡ್ತೀರಾ. ಹಾಗೆ ಕಾಫಿ ಲೋಟವನ್ನು ತಂದಾಗ ನೀವು ನನ್ನನ್ನೇ ನೋಡಿದ ಥರ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಹ್ಞೂ ಕಣೆ, ಅದಕ್ಕೆ ಮುಂಚೆದ್ದ 2 ಕಣ್ಣುಗಳ ಜೊತೆಗೆ ಈಗ 4 ಕಣ್ಣುಗಳು ಜೊತೆಯಾಗಿದೆ ಅಂತ ಹೇಳಿ ಹೇಳ್ತಾರೆ. ಮತ್ತು ಮನೋಜನ ಹತ್ರ ಕೇಳ್ತಾಳೆ. ಅದಕ್ಕೆ ಮನೋಜ ಹೇಳ್ತಾನೆ, ಅಮ್ಮ ನೀನು ನನ್ನ ಶೋರೂಮಲ್ಲಿರೋ ವಾಷಿಂಗ್ ಮಿಷಿನ್ ಥರ ಕಾಣ್ತಾ ಇದ್ದೀರಾ ಇಬ್ಬರು ಕೂಡ, ಅಂದರೆ ಕಸ್ತೂರಿ ಮತ್ತು ಶಾಂತಿಯನ್ನು ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇವನೊಬ್ಬ ನಮ್ಮನ್ನು ವಾಷಿಂಗ್ ಮಿಷಿನ್ಗೆ ಹೋಲಿಸಿದ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಶಾಂತಿ ರೋಹಿಣಿ ಕೊಟ್ಟ ಚಿನ್ನದ ಸರವನ್ನು ಕೂಡ ಹಾಕ್ತಾಳೆ. ಆಗ ರೋಹಿಣಿಗೆ ತುಂಬ ಖುಷಿಯಾಗುತ್ತೆ, ಅವು ನಾನು ಕೊಟ್ಟ ಸರವನ್ನು ಕೂಡ ಹಾಕಿದ್ರು ಅಂತ ಹೇಳಿ. ಹಾಗೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ. ಸೂರ್ಯ ಶಾಂತಿಯ ವರ್ತನೆಯ ಬಗ್ಗೆ ಹೇಳ್ತಾನೆ. ಶಾಂತಿ ಹಾಕಿದಂಥ ಲಂಗ ದಾವಣಿ ಬಗ್ಗೆ ಹೇಳ್ತಾನೆ. ಇನ್ನು ಮುಂದೆ ನಮ್ಮ ಕಣ್ಣಿನಲ್ಲಿ ಏನೇನು ನೋಡಬೇಕಾಗಬಹುದು, ನಮ್ಮ ಕಣ್ಣಿಗೇನೆ ಪೊರೆ ಬಿಡ್ಬೋದು ಅಂತ ಹೇಳಿ ಸೂರ್ಯ ಈ ತಮಾಷೆಯನ್ನು ಮಾಡಿಕೊಂಡು ಮೀನನ ಹತ್ರ ನಗರ್ತಾ ಇರ್ತಾನೆ. ಆನಂತರ ಸೂರ್ಯ ಮೀನನ ಹತ್ರ ಹೇಳ್ತಾನೆ, ಮೀನಾ ನಾಳೆ ಬೇಗ ಬಂದುಬಿಡು ಮನೆಗೆ. ಯಾಕೆ ಅಂತ ಕೇಳ್ತಾಳೆ ಮೀನಾ. ಮದುವೆ ಊಟ ಏರ್ಪಾಡು ಮಾಡಿದ್ದೇನೆ ಕಣೆ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮಂಜ ಪಾಸಾಗಿದ್ದಾನೆ, ಅದಕ್ಕೆ ಎಲ್ರಿಗೂ ಮದುವೆ ಊಟ ಹಾಕ್ಬಿಡೋಣ ಅಂದ್ಕೊಂಡಿದ್ದೇನೆ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಅದೆಲ್ಲ ಯಾಕ್ರಿ ಅಂತ. ಮತ್ತೆ ಮೀನಾ ಕೇಳ್ತಾಳೆ, ಅದಕ್ಕೆಲ್ಲ ಊರವರಿಗೆಲ್ಲ ಯಾಕೆ ಊಟ ಹಾಕಿಸ್ಬೇಕು ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಕಾರಣ ಇದೆ ಮೀನಾ, ನೀನು ಕೇಳದಿರೋ ಎಲ್ಲ ಮಾತುಗಳು ನನ್ನ ಕಿವಿಗೆ ಬಿದ್ದಿದೆ. ಮತ್ತು ಸೂರ್ಯ ಹೇಳ್ತಾನೆ, ನಮ್ಮ ಹಿಂದೆಯಿಂದ ತುಂಬ ಜನ ಮಂಜನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರೇ ಇದ್ದಾರೆ. ಮಂಜ ಉದ್ಧಾರ ಆಗೋದಿಲ್ಲ, ಕಾಗೆಸುಬ್ಬನ ಸಹವಾಸ ಮಾಡ್ಕೊಂಡಿದ್ದಾನೆ, ಅದಲ್ಲದೆ ಅವನ ತಂದೆಯ ಸಾವಿಗೆ ಅವನೇ ಕಾರಣನಾಗಿದ್ದಾನೆ ಅಂತ ಹೇಳಿ ಈ ಥರ ಎಲ್ಲ ಹೇಳ್ತಾಯಿದ್ರು. ಅಂಥವರ ಮುಂದೆ ನಮ್ಮ ಮಂಜ ಗೆದ್ದಿದ್ದಾನೆ ಅಂತ ತೋರಿಸ್ಬೇಕಲ್ವಾ. ಅದಕ್ಕೆ ಈ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ, ಒಳ್ಳೆ ಊಟ ಎಲ್ಲ ಹಾಕಿಸಿ, ಅದಕ್ಕೆ ಅಂಥ ಊಟ ಹಾಕಿಸಿ ನಿಮ್ಮ ಮನೆ ಮರ್ಯಾದೆ ಕಾಪಾಡೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೀನನ ಹತ್ರ. ಮೀನನಿಗೂ ಕೂಡ ಖುಷಿಯಾಗುತ್ತೆ ಈ ಮಾತನ್ನು ಕೇಳಿದಾಗ. ಹಾಗೆ ಜಗಲಿಯಲ್ಲಿ ಕೂತ್ಕೊಂಡಂಥ ಮೀನಾ ನಿಂತ್ಕೊಳ್ತಾಳೆ. ಆಗ ಸೂರ್ಯ ಕೇಳ್ತಾನೆ, ಮೀನಾ ಏನಾಯಿತು ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಮ್ಮ ಮನೆ ಮರ್ಯಾದೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದನ್ನು ಕೇಳಿ ಖುಷಿಯಾಯಿತು ರೀ ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ಆ ಮನೆ ನಂದು ಕಣೆ ಅಂತೇಳಿ. ನಿಮ್ಮ ಅಮ್ಮ ನನಗೆ ಕೈತುತ್ತು ಹಾಕಿದ್ದಾರೆ. ಆ ಮನೆಯಲ್ಲಿ ಇರುವವರೆಲ್ಲರೂ ಕೂಡ ನನ್ನನ್ನು ತಂದೆ ಸ್ಥಾನದಲ್ಲಿಟ್ಟು ನೋಡ್ಕೊಳ್ತಾ ಇದ್ದಾರೆ.
ನಾನು ಆಡುವ ಮಾತನ್ನು ಯಾರೂ ಮೀರೋದಿಲ್ಲ. ಅಲ್ಲದೆ ಅಲ್ಲಿರುವವರೆಲ್ಲರೂ ನನ್ನವರು. ಅಲ್ಲಿ ಇರುವವರು ಯಾರಾದರೂ ಗೆದ್ದರೆ ಅದು ನನ್ನ ಗೆಲುವು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಾಳೆ ಬೇಗ ರೆಡಿ ಆಗು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ನಾಳೆ ನಾನು ಇರಲ್ಲ, ನನಗೆ ಒಂದು ಮದುವೆ ಆರ್ಡ್ರ್ ಇದೆ, ಆ ಹಾರನ್ನೆಲ್ಲ ಕಟ್ಟಿ ಪದ್ಮಕ್ಕನ ಕೈಯಲ್ಲಿ ಕೊಟ್ಬಿಡು ಅಂತೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲ ರೀ, ಈ ಮದುವೆಗೆ ನಾನೇ ಮುಖ್ಯ, ನಾನೇ ಜೊತೆಯಲ್ಲಿದ್ದು ಈ ಮದುವೆಯನ್ನು ಮಾಡಿಸ್ಬೇಕು ಅಂತೇಳಿ ಹೇಳ್ತಾಳೆ. ಮೀನಾ ಅರುಣ್ ಮತ್ತು ಕನಕನಿಗೆ ರಿಜಿಸ್ಟರ್ ಮದುವೆ ಮಾಡೋಕ್ಕೆ ಹೊರಟು ನಿಂತಿದ್ದಾಳೆ. ಅದು ಸೂರ್ಯನಿಗೆ ಗೊತ್ತಿರುವುದಿಲ್ಲ. ಸೂರ್ಯನಿಗೆ ಗೊತ್ತಾದರೆ ಈ ವಿಷಯ ಸೂರ್ಯ ತುಂಬ ಬೇಜಾರು ಮಾಡ್ಕೊಳ್ತಾನೆ. ಯಾಕೆ ಅಂದರೆ ಮೀನಾ ಸೂರ್ಯನ ಮಾತನ್ನು ಮೀರುವುದಿಲ್ಲ ಅಂತೇಳಿ ಸೂರ್ಯ ಕೂಡ ನಂಬಿದ್ದಾನೆ. ಬಟ್ ಮೀನಾ ಸೂರ್ಯನ ಮಾತನ್ನು ಮೀರಿ ನಡೀತಾಳೆ. ಮತ್ತೆ ಸೂರ್ಯ ಕೇಳ್ತಾನೆ, ಅದೆಂಥ ಇರಾದೆಗಳು ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಆ ಹುಡುಗಿ ನನ್ನ ತಂಗಿ ಥರ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿನ್ನ ತಂಗಿ ಅಲ್ಲ ತಾನೇ. ಮತ್ತೆ ಸೂರ್ಯ ಹೇಳ್ತಾನೆ, ಆಯಿತು, ಅದೆಲ್ಲ ಕೆಲಸ ಮುಗಿಸಿ ಬೇಗ ಬಂದುಬಿಡು, ನಾನು ಕೂಡ ಬರ್ತೇನೆ ಅಂತ ಹೇಳಿ ಹೇಳ್ತಾನೆ. ಮನೋಜನ ಜೊತೆಗೆ ರೋಹಿಣಿ ಕೂಡ ಶೋರೂಮ್ಗೆ ಬಂದಿರ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ ಮನೋಜನ ಹತ್ರ, ನಾವು ಎಲ್ಲಿಗಾದರೂ ಟೂರ್ಗೆ ಹೋಗೋಣ, ಅಂದರೆ ರೆಸಾರ್ಟ್ ಬುಕ್ ಮಾಡೋಣ, ಅದಕ್ಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಮಾತ್ರ, ನಮ್ಮದು ರೆಸಾರ್ಟ್ ಚಾರ್ಜ್ ಎಲ್ಲ ಅವರೇ ಕೊಡ್ತಾರೆ ಅಂತೇಳಿ ಹೇಳ್ತಾಳೆ. ನಮಗೂ ಕೂಡ ಮೈಂಡ್ ಫ್ರೆಶ್ ಆದಾಗೆ ಆಗುತ್ತೆ ಅಂತೇಳಿ ರೋಹಿಣಿ ಹೇಳುವಾಗ ಮನೋಜ್ ಹೇಳ್ತಾನೆ, ನಮಗೆ ಹೋಗಿ ಬರೋಕ್ಕೆ ಏನು ಸಮಸ್ಯೆ ಇಲ್ಲ ರೋಹಿಣಿ, ಆದರೆ ಅಮ್ಮ ಅಂತೇಳಿ ಹೇಳ್ತಾನೆ. ಮತ್ತೆ ರೋಹಿಣಿ ಕೇಳಿ, ಮತ್ತೆ ಏನು ಮನೋಜ್? ಅದಕ್ಕೆ ಮನೋಜ್ ಹೇಳ್ತಾನೆ, ಅಮ್ಮನಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಓಕೆ ಅಮ್ಮನನ್ನು ಕನ್ವಿನ್ಸ್ ಮಾಡುವ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಹೌದೌದು, ನೀನು ಅಮ್ಮ ಆಗಿದ್ದೆ ಅಂತ ನನಗೆ ಗೊತ್ತಾಗಿ ಹೋದರೆ ಅವತ್ತಿನ ನನಗೆ ಮೋಸ ಆದಾಗೆ ಅಂತೇಳಿ ಮನೋಜ್ ಹೇಳ್ತಾನೆ. ಆ ಮಾತನ್ನು ಕೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ರೋಹಿಣಿ ಮನೋಜನ್ನೇ ನೋಡ್ತಾ ಇರ್ತಾಳೆ. ಅದಕ್ಕೆ ಮನೋಜ್ ಕೇಳ್ತಾನೆ, ಯಾಕೆ ಆಗ ನೋಡ್ತಾ ಇದ್ದೀಯಾ? ನೀನು ಒಂದು ವೇಳೆ ಅಮ್ಮ ಆದರೆ ನಿನ್ನ ಪ್ರೀತಿ, ಟೇಕ್ ಕೇರ್ ಎಲ್ಲ ಆ ಮಗುವಿನ ಮೇಲೆ ಇರುತ್ತೆ ಅಲ್ವಾ, ಮತ್ತು ನನ್ನ ಹತ್ರ ಎಲ್ಲಿ ಗಮನ ಇರುತ್ತೆ ಅಂತ ಹೇಳಿ ಕೇಳ್ತಾನೆ ಮನೋಜ. ಆಗ ರೋಹಿಣಿ ಹೇಳ್ತಾಳೆ, ಇಲ್ಲ ಮನೋಜ್, ಯಾವತ್ತೂ ನನ್ನ ಪ್ರೀತಿ ಕಡಿಮೆ ಆಗಲ್ಲ ಅಂತ ಹೇಳಿ ಹೇಳ್ತಾಳೆ. ಹಾಗೆ ರೋಹಿಣಿಗೆ ಒಂದು ಕೊರಿಯರ್ ಬಂದಿರುತ್ತೆ. ಅದನ್ನು ಮನೋಜ್ ಕೇಳ್ತಾನೆ, ಏನಿದು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಇದು ನಾನು ಅತ್ತೆಗೆ ಒಂದು ಸೀರೆಯನ್ನು ಆರ್ಡ್ರ್ ಮಾಡಿದ್ದೆ ಅಂತೇಳಿ. ಹಾಗೆ ರೋಹಿಣಿಯ ತಾಯಿ ಕಾಲ್ ಮಾಡಿರ್ತಾರೆ. ಆಗ ರೋಹಿಣಿಯ ತಾಯಿ ಹೇಳ್ತಾರೆ, ಕ್ರಿಶ್ಗೆ ಪ್ರಿಪ್ರೇಟರಿ ಎಕ್ಸಾಮ್ ಆಯ್ತಲ್ಲ, ಅವನು ಕ್ಲಾಸ್ಗೆ ಫಸ್ಟ್ ಬಂದುಬಿಟ್ಟಿದ್ದಾನೆ ಅಂತೇಳಿ. ಇದನ್ನು ಕೇಳಿ ರೋಹಿಣಿಗೆ ಕೂಡ ಖುಷಿಯಾಗುತ್ತೆ. ಹಾಗೆ ಕ್ರಿಶ್ ಕೂಡ ರೋಹಿಣಿ ಹತ್ರ ಮಾತಾಡ್ತಾನೆ. ಆಗ ರೋಹಿಣಿ ಕೇಳ್ತಾನೆ, ಕ್ರಿಶ್ ನಿಂಗೆ ಏನು ಬೇಕು ಅಂತೇಳಿ. ಅದಕ್ಕೆ ಕ್ರಿಶ್ ಹೇಳ್ತಾನೆ, ಅಮ್ಮ ನೀನು ಬೇಕು ನನಗೆ ಅಂತೇಳಿ, ಇವತ್ತು ಒಂದು ದಿವಸ ನೀನು ನನ್ನ ಜೊತೆ ಇರ್ತೀಯ ಅಂತ ಹೇಳಿ ಕೇಳ್ತಾನೆ. ಆಯಿತು ಬರ್ತೇನೆ ಅಂತ ಹೇಳಿ ರೋಹಿಣಿ ಕೂಡ ಹೇಳ್ತಾಳೆ. ಹಾಗೆ ಮನೋಜ ಕೇಳ್ತಾನೆ, ಯಾರ್ದು ಫೋನ್? ಅದಕ್ಕೆ ರೋಹಿಣಿ ಹೇಳ್ತಾಳೆ, ನನ್ನ ಕ್ಲೈಂಟಿದ್ದು, ನಾನು ಇವಾಗ ಹೋಗಬೇಕು ಮನೋಜ್ ಅಂತ ಹೇಳ್ತಾಳೆ. ಆಗ ಮನೋಜ್ ಹೇಳ್ತಾನೆ, ಬೇಡ, ಆಗ ತಾನೇ ಹೇಳಿದೆ ಅಲ್ವಾ, ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸರಿಯಾದ ಟೈಮ್ ಸಿಗ್ತಾ ಇಲ್ಲ ಅಂತೇಳಿ. ಸಿಕ್ಕಿರೋ ಅವಕಾಶವನ್ನು ನೀನು ಕ್ಲೈಂಟ್ಗೆ ಕೊಡ್ತೀಯಾ? ಇವತ್ತು ನೀನು ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಮನೋಜ ಹೇಳ್ತಾನೆ. ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಕೂಡ ವಿಶಾಲಾಕ್ಷಮ್ಮನ ಮನೆಗೆ ಬರ್ತಾರೆ. ವಿಶಾಲಾಕ್ಷಮ್ಮ ಶಾಂತಿಯನ್ನು ನೋಡಿದ ತಕ್ಷಣ ಟೀಚರ್ ಅಂತ ಹೇಳಿ ಬಂದುಬಿಟ್ಟು ಟೀಚರ್ಗೆ ಸಿಹಿಯನ್ನು ತಿನ್ನಿಸ್ತಾಳೆ. ಹಾಗೆ ಎಲ್ಲರೂ ಸೇರಿ ವಿಶಾಲಾಕ್ಷಮ್ಮನ ಬರ್ತ್ಡೇಯನ್ನು ಆಚರಿಸ್ತಾರೆ. ಹಾಗೆ ಎಲ್ಲರೂ ಆಡಿ ಕುಣಿದು ಕುಪ್ಪಳಿಸ್ತಾರೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟ ಆಗಿದೆ. ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.